ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಲಾಯಲ್ ಹಾರ್ಟ್, ಮತ್ತೊಂದು ಅಲ್ಲಿ ಗಪ್ ಅನ್ನೋದು ಬರ್ತಾ ಇದೆ. ಹಾಗೆ ಮೆಂಡಿಂಗ್, ಬಾಟಮ್ನಲ್ಲಿ ಏನಿದೆ, ಹೈಯರ್ ಪವರ್. ಈ ಟೈಮಲ್ಲಿ ಇವರು ದೇವ್ರನ್ನ ನೆನೆಸ್ಕೋತಾ ಇದ್ದಾರೆ ಅನ್ನೋದಿದೆ. ಏನೋ ಪ್ರೇಯರ್ಸ್ ಮಾಡ್ಕೋತಾ ಇದ್ದಾರೆ, ಅದೇನು ಅಂತ ಕೇಳೋಣ. ಅದು ಯಾಕಿರಬಹುದು? ಇಲ್ಲೊಂದು ಲಾಯಲ್ ಹಾರ್ಟ್ ಬರ್ತಾ ಇದೆ. ಏನೋ ನಿಮ್ಮಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರಂತೂ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ನೀವು ಅವರನ್ನ ಇಷ್ಟಪಡ್ತಾ ಇದ್ದೀರಾ, ನೀವು ಅವ್ರಿಗೆ ಲಾಯಲ್ ಆಗಿದ್ದೀರಾ ಅನ್ನೋ ಯೋಚನೆ ಇದೆ ಅವ್ರಿಗೆ. ನಿಮ್ಮ ಬಗ್ಗೆ ಮನಸ್ಸು ಯಾವಾಗ್ಲೂ ಯೋಚನೆ ಮಾಡ್ತಾ ಇರುತ್ತೆ. ಏನೋ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರ್ಬಹುದು, ಸಣ್ಣ ಪುಟ್ಟ ಜಗಳಗಳಿರಬಹುದು, ಅದೆಲ್ಲ ಸರಿಯಾಗಬೇಕು ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ. ಅದಕ್ಕೋಸ್ಕರ ಪ್ರೇಯರ್ ಮಾಡ್ಕೋತಾ ಇರಬಹುದು. ಯಾಕೆಂದ್ರೆ ಅವರು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿರೋದ್ರಿಂದ ಅವ್ರ ಮನಸ್ಸಲ್ಲಿ ಏನೋ ಹೇಳ್ಕೊಳ್ಳಾರ್ದಂತಹ ಭಾವನೆಗಳಿದೆ, ಹಾಗೆ ಅನುಮಾನಗಳೂ ಇದೆ. ಇದೆಲ್ಲ ಕ್ಲಿಯರ್ ಆಗ್ಲಿ, ಇದೆಲ್ಲ ಸರಿಯಾಗ್ಲಿ, ಮತ್ತೆ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಬೆಳೀಲಿ, ಹಾಗೆ ಅವರು ಬೇಡ್ಕೋತಾ ಇರಬಹುದು ಅನ್ಕೋತೀನಿ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಕ್ಲಾರಿಟಿ ತಗೋಣ. ಏನಿದೆ, ಏನ್ ಬರ್ತಾ ಇದೆ? ಇಲ್ಲೊಂದು 5 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 8 ಆಫ್ ಪೆಂಟಿಕಲ್ಸ್. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೆ 10 ಆಫ್ ಸಾರ್ಡ್ಸ್. ಇಲ್ಲೊಂದು 3 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಇಲ್ಲೊಂದು ಕಿಂಗ್ ಆಫ್ ಸಾರ್ಡ್ಸ್ ಇದೆ. ಅವ್ರು ಯಾಕೆ ಪ್ರೇಯರ್ಸ್ ಮಾಡ್ಕೋತಾ ಇದ್ದಾರೆ ಅಂದಾಗ ಏನೋ ಮನಸ್ಸಲ್ಲಿ ಬೇಜಾರಿದೆ, ನಿಮ್ಮಿಂದ ಕ್ಲಾರಿಟಿ ಬೇಕಿದೆ, ಏನೋ ಕನ್ಫ್ಯೂಷನ್ಸ್ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಇಬ್ರು ಭೇಟಿಯಾಗಿದ್ದೀರಾ, ಆದ್ರೆ ಏನು ಬ್ಲಾಕೇಜಸ್ ಇದೆ. ಈಗ ಅವ್ರ ಮನಸ್ಸು ಅಂತ ನೆಮ್ಮದಿಯಾಗಿಲ್ಲ, ಮನಸ್ಸಲ್ಲಿ ಬೇಜಾರಿದೆ, ಮನಸ್ಸು ಉಡ್ದಿದೆ ಅನಿಸ್ತಾ ಇದೆ. ಏನೋ ಈ ವಿಷಯದಲ್ಲಿ ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ಅವ್ರು ಅನ್ಕೊಂಡ ಕೆಲಸಗಳಾಗ್ತಾ ಇಲ್ಲ, ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಅದಕ್ಕೆ ಯಾರೋ ಮೂರನೇ ವ್ಯಕ್ತಿ ಕಾರಣ ಆಗಿದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಅದರಿಂದ ತುಂಬಾ ಬೇಜಾರಿದೆ, ಅಲೋನ್ ಫೀಲ್ ಆಗ್ತಾ ಇದೆ. ದಿನನಿತ್ಯದ ಜೀವನದಲ್ಲಿ ಅಂತ ಉತ್ಸಾಹ ಇಲ್ಲ, ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಫೀಸ್ಗೆ ಹೋಗ್ಲಿ, ಯಾವುದೇ ಕೆಲಸ ಮಾಡಲಿ, ಮನಸ್ಸು ತುಂಬಾ ಯೋಚನೆಗೀಡಾಗಿದೆ. ಇಲ್ಲಿ ಏನೋ ಲಾಯಲ್ಟಿ ಪ್ರಶ್ನೆ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ರಲ್ಲಿ ಯಾರೋ ಅವರಿಂದ ದೂರ ಆಗಿದ್ದೀರಾ, ಅದರಿಂದ ಮನಸ್ಸು ಬೇಜಾರಲ್ಲಿದೆ. ನನ್ಗೇನೋ ಮೋಸ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಏನೂ ನಡೀತಾ ಇಲ್ಲ, ನನ್ನ ಅದೃಷ್ಟನೇ ಹೀಗೆ ಅನ್ನೋ ಬೇಜಾರಿದೆ. ಆದ್ರೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಕೆಲವು ಸರಿ ನಾವು ಯಾರನ್ನ ಇಷ್ಟಪಡ್ತೀವಿ, ಯಾವ ಇಷ್ಟವಾದ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೋತೀವಿ, ಅದು ನಿಧಾನ ಆಗ್ತಾ ಹೋಗುತ್ತೆ. ಇಲ್ಲಿ ಬ್ಲಾಕೇಜಸ್ ಇದೆ, ನೆಗೆಟಿವ್ ಎನರ್ಜಿ ಇದೆ, ಯಾವುದೋ ಎನರ್ಜಿ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ ಅನ್ನೋದಿದೆ ಇಲ್ಲಿ. ಇದಕ್ಕೆ ಅವಳ ಎನರ್ಜಿ ನೋಡೋಣ ಹೇಗಿದೆ. ಇಲ್ಲೊಂದು 5 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 8 ಆಫ್ ಕಪ್ಸ್ ಇದೆ, ದಿ ಚಾರಿಯಟ್ ಕಾರ್ಡ್ ಇದೆ, ಹಾಗೆ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ 7 ಆಫ್ ಕಾಯಿನ್ಸ್ ಇದೆ. ನೀವಿಲ್ಲಿ ಯಾವುದೋ ಒಳ್ಳೆ ಕೆಲಸದಲ್ಲಿ ಇದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ಏನೋ ಇಮೋಷನಲ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಅವ್ರಿಗೇನ್ ಫೀಲಿಂಗ್ಸ್ ಇದೆ, ಅದೇ ಸೇಮ್ ಫೀಲಿಂಗ್ಸ್ ನಿಮಗ್ ಬರ್ತಾ ಇದೆ. ಇಲ್ಲಿ ಅವ್ರಿಗೆ ಹೇಗೆ ಬೇಜಾರಾಗಿದ್ಯೋ, ಲೋನ್ಲಿ ಫೀಲ್ ಆಗ್ತಾ ಇದೆಯೋ, ಹಾಗೆ ನಿಮ್ಗೂ ಅನ್ನಿಸ್ತಾ ಇದೆ. ಸೇಮ್ ಫೀಲಿಂಗ್ಸ್ ಇದೆ ಇಬ್ರಿಗೂನು. ಮನಸ್ಸು ಒಡೆದಿದೆ, ಯಾವುದೋ ನಿಮ್ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಿದೆ ಇಲ್ಲಿ, ಅದಕ್ಕೋಸ್ಕರ ಬೇಜಾರಾಗ್ತಾ ಇದೆ. ಆದ್ರೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಇಲ್ಲಿ ಕೆಲವರು ಮದ್ವೆ ಆಗಿರೋರು ಇದ್ದೀರಾ, ಅಥವಾ ಏನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ರ ಮಧ್ಯೆ.
ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅಥವಾ ಜಾಬ್ ಇಶ್ಯೂಸ್ ಇರಬಹುದು. ಮುಂದೆ ನೀವಿಬ್ರು ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಅಡೆತಡೆಗಳಿದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಅವರೊಂದು ಡೆಡಿಕೇಟೆಡ್ ಪಾರ್ಟ್ನರ್ ಆಗಿದ್ದಾರೆ ನಿಮ್ಗೆ, ಅವರಿಂದ ನೀವು ಇಮೋಷನಲ್ ಆಗಿ ಸಪೋರ್ಟ್ ತಗೊಂಡಿದ್ದೀರಾ ಅನ್ನೋದಿದೆ. ಅವರಿಂದ ನಿಮ್ಗೆ ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಈಗ ಅವ್ರಿಗೇನೋ ಉತ್ತರ ಹೇಳಕ್ ಆಗ್ತಾ ಇಲ್ಲ ಅನ್ನೋ ಬೇಜಾರಿದೆ ನಿಮ್ಗೆ. ಇಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಏನೋ ಬ್ಲಾಕೇಜಸ್ ಇದೆ ಅನ್ನೋದಿದೆ, ಹಾಗಾಗಿ ಬೇಜಾರಿದೆ. ಅಥವಾ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದರಿಂದ ಇಬ್ರಿಗೂ ಅಲೋನ್ ಫೀಲ್ ಆಗ್ತಾ ಇದೆ. ಇಲ್ಲಿ ಯೂನಿವರ್ಸ್ ಇಂದ ಏನಿದೆ ಕೇಳೋಣ. ಯೂನಿವರ್ಸ್ ನಿಮ್ಗೆ ಏನ್ ಹೇಳತ್ತೆ? ಮೈಂಡ್, ಮತ್ತೊಂದು ಹೀಲಿಂಗ್, ಹಾಗೆ ಶೇರಿಂಗ್. ದಿ ಫೂಲ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕಾನ್ಷಿಯಸ್ನೆಸ್. ಇಲ್ಲೊಂದು ಬ್ರೇಕ್ ಥ್ರೂ ಇದೆ, ಏನೋ ಟರ್ನಿಂಗ್ ಪಾಯಿಂಟ್ ಇದೆ. ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ ಅನ್ನೋದಿದೆ. ಈ ಟೈಮಲ್ಲಿ ಅವ್ರಿಗೂ ಬೇಜಾರಿದೆ, ಆದ್ರೆ ಅದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಮುಂದೆ ನೀವಿಬ್ರು ಲೈಫ್ನ ಶೇರ್ ಮಾಡ್ಕೋತೀರಾ ಅನ್ನೋದು ಯೂನಿವರ್ಸ್ ಇಂದ ಬರ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಅನ್ಸರ್ಟನಿಟಿ ಇದೆ, ಆದ್ರೆ ಬಿ ಕಾನ್ಷಿಯಸ್ ಅನ್ನೋದು ಬರ್ತಾ ಇದೆ. ಏನೋ ಬ್ಲಾಕೇಜಸ್ ಇದೆ ಸರಿ, ಆದ್ರೆ ಅದಕ್ಕೋಸ್ಕರ ನೀವು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳಿ. ಗ್ರಾಜುವಲ್ ಆಗಿ ಈ ನೆಗೆಟಿವಿಟಿ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆದಷ್ಟು ನಿಮ್ಮ ಬ್ಲಾಕೇಜಸ್ ಹಾಗೆ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅನ್ನೋದಿದೆ. ಇದಕ್ಕೆ ಏಂಜಲ್ಸ್ ಏನ್ ಹೇಳ್ತಾರೆ ಕೇಳೋಣ. ಇಲ್ಲೊಂದು ಹೈಯರ್ ಪವರ್, ನಿಮಗೆ ಹೈಯರ್ ಪವರ್ ಮತ್ತೆ ಮತ್ತೆ ಬರ್ತಾ ಇದೆ ನೋಡಿ. ಟೈಮ್ ಟು ಗೋ, ಹಾಗೆ ಎ ಚೇಂಜ್ ಇನ್ ದ ವಿಂಡ್, ಮತ್ತೊಂದು ಕಮ್ ಟು ದಿ ಎಡ್ಜ್. ಇಲ್ಲಿ ಬೈ ದಿ ಬುಕ್, ರೌಂಡ್ ಅಂಡ್ ರೌಂಡ್ ಬರ್ತಾ ಇದೆ. ಹೈಯರ್ ಪವರ್ ನಿಮ್ಗೆ ಏನ್ ಹೇಳ್ತಾ ಇದಾರೆ? ಟೈಮ್ ಟು ಗೋ ಅನ್ನೋದು ಬರ್ತಾ ಇದೆ. ಇದೆಲ್ಲ ಗ್ರಾಜುವಲ್ ಆಗಿ ಕಡಿಮೆ ಆಗುತ್ತೆ. ಹಾಗೆ ಇಲ್ಲೊಂದು ಚೇಂಜ್ ಇನ್ ದ ವಿಂಡ್ ಇದೆ. ನಿಮ್ ಲೈಫಲ್ಲಿ ಮುಂದೆ ಒಂದು ಚೇಂಜ್ ಇದೆ. ಈಗಿರೋ ನೆಗೆಟಿವಿಟಿ ಗ್ರಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಅದೆಲ್ಲ ಚೇಂಜ್ ಆಗಿ ನಿಮ್ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ. ಹಾಗೆ ಆ ನೆಗೆಟಿವಿಟಿ ಸಹ ಎಂಡ್ ಆಗ್ತಾ ಇದೆ ಅನ್ನೋದು ಇದೆ. ಮುಂದೆ ನಿಮ್ ಲೈಫಲ್ಲಿ ಸಕ್ಸಸ್ ಇದೆ ಅನ್ನೋದಿದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಬೇಜಾರಿದೆ, ನಿಮ್ಮ ಡೆಡಿಕೇಟೆಡ್ ಪಾರ್ಟ್ನರ್ ಆಗಿದ್ದಾರೆ. ಅವರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲೇನೋ ಬ್ಲಾಕೇಜಸ್ ಇದೆ, ಅದೆಲ್ಲ ರಿಲೀಸ್ ಆಗುತ್ತೆ ಅಂತ ಹೈಯರ್ ಪವರ್ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಬಿಲೀವ್ ಇನ್ ಗಾಡ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.